ಉತ್ತರ ಭಾರತದಲ್ಲಿ ಬಹುದೊಡ್ಡದಾಗಿ ಏಟು ತಿಂದಿದ್ದೆ ಅವರು ಉತ್ತರ ಪ್ರದೇಶದಲ್ಲಿ. ಯಾಕೆ ಅಂತಂದ್ರೆ 80 ಸ್ಥಾನಗಳು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಉತ್ತರ ಭಾರತದಲ್ಲಿ ಯಾರು ಗದ್ದುಗೆಯನ್ನ ಹಿಡಿತಾರೋ, ಯಾರು ಸೀಟುಗಳನ್ನು ಜಾಸ್ತಿ ತೆಗೆದುಕೊಳ್ತಾರೆ, ಅವರೇ ದೇಶದ ಗದ್ದುಗೆಯನ್ನ ಹಿಡಿತಾರೆ ಅನ್ನುವಂಥ ಒಂದು ಮಾತಿದೆ. ಅದೊಂದು ದ್ವಾರ ಬಾಗಿಲು ಅಂತ. ಕಾರಣ ಇಷ್ಟೇ, ಅಲ್ಲಿ ಅತಿ ಹೆಚ್ಚಾಗಿರುವಂಥ ನಂಬರ್ಸ್ಗಳು 80 ಸೀಟ್ಗಳು ಅಲ್ಲಿರೋದು. ಸೊ ಹಾಗಾಗಿ ಕಳೆದ ಬಾರಿ 62 ಸೀಟ್ಗಳನ್ನು ಅಲ್ಲಿ ಪಡ್ಕೊಳ್ಳೋ ಮೂಲಕವಾಗಿ 353 ಸೀಟ್ಗಳನ್ನು ಬಿಜೆಪಿ NDA ಗೌರ್ಮೆಂಟ್ ಪಡ್ಕೊಳ್ಳೋಕೆ ಸಾಧ್ಯ ಆಯ್ತಲ್ಲಿ. ಬಿಜೆಪಿ ಕೂಡ 303 ಸೀಟ್ಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಏಕಪಕ್ಷೀಯವಾಗಿ ಅಧಿಕಾರವನ್ನು ಹಿಡ್ಕೊಳ್ಳೋಕೆ ಸುಲಭವಾಗೋಯ್ತು. ಆದರೆ ಈ ಬಾರಿ ಏಕಪಕ್ಷೀಯವಾಗಿ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ. NDA ಅಲಯನ್ಸ್ ಮೂಲಕವಾಗಿ ಅವ್ರ ಗೌರ್ಮೆಂಟ್ ಅನ್ನು ರಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿದೆ. ಕಾರಣ ಮ್ಯಾಜಿಕ್ ನಂಬರ್ಗೆ ಬೇಕಾಗುವಂಥದ್ದು 272 272 ನಂಬರ್ಸ್ಗಳು ಬೇಕು. ಈಗ ಇರುವಂಥದ್ದು ಅವ್ರ ಹತ್ರ ಬಿಜೆಪಿ ಆಸ್ ಎ ಬಿಜೆಪಿ ಪಾರ್ಟಿಯಾಗಿ 240 ಇದೆ, NDA ಆಗಿ 297 ಅವರ ಬಳಿ ಇದೆ. ಸೊ ಬಿಜೆಪಿ ಎಷ್ಟು ಸೀಟ್ಗಳನ್ನು ಪಡ್ಕೊಳ್ಳುತ್ತೆ? ಕಳೆದ ಬಾರಿ 303 ಸೀಟ್ಗಳನ್ನು ಪಡ್ಕೊಂಡಿರುವಂಥದ್ದು ಈಗ 240ಕ್ಕೆ ಬರ್ತಾ ಇದೆ. ಅಂದರೆ 60 ಸೀಟ್ಗಳನ್ನು ಕಳೆದುಕೊಂಡಿರುವಂಥ ಬಿಜೆಪಿ ಎಷ್ಟು ಉಳಿಸಿಕೊಳ್ಳೋದ್ರಲ್ಲಿ ಸಕ್ಷಮವಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ 297 ಆ 290 300 ಒಳಗಡೆನೆ ಓಡಾಡ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಹೋಗ್ತಾನೆ ಇಲ್ಲ. NDA ಕೂಟ ಅಷ್ಟೇ 200ರಿಂದ 220ರಿಂದ 230 ಓಡಾಡ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆಗೆ. ರಿಸಲ್ಟ್ಸ್ಗಳು ಬರಕ್ ಶುರು ಆದ ನಂತರ ಒಂದು ಫೈನಲ್ ಆಗಿ ಗೊತ್ತಾಗುತ್ತೆ ಇಡೀ ದೇಶದ ವಿಚಾರದಲ್ಲಿ. ಬಟ್ ಹಲವು ಕಡೆಗಳಲ್ಲಿ ಹಲವು ರೀತಿಯಾದಂಥ ಡ್ಯಾಮೇಜ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಸೀಟ್ ಕೊಡುವಂಥ ವಿಚಾರದಲ್ಲಿ, ಅಭ್ಯರ್ಥಿಗಳಿಗೆ ಸೀಟ್ ಹಂಚಿಕೆಯ ವಿಚಾರದಲ್ಲಿ. ಹಾಗೆ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ನಾನು ಆಗ್ಲೂ ಹೇಳಿದೆ ಆ ವಿಚಾರ. ಉತ್ತರ ಪ್ರದೇಶದಲ್ಲಿ ಅವರಿಗೆ ಈ ಬಾರಿ ಬಹುದೊಡ್ಡದಾದಂಥ ಗೆಲುವು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಅವರಿಗೆ. ಕಾರಣ 69ರಿಂದ 70ರವರೆಗೂ ನಾವು ಹೋಗ್ತೀವಿ ಅನ್ನುವಂಥ ವಿಶ್ವಾಸ ಇತ್ತು. ಅದಕ್ಕೆ ಕಾರಣ ಒಂದೇ, ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರವನ್ನ ಕಟ್ಟಿರುವಂಥ ವಿಚಾರ, ಅದರ ಜೊತೆಗೆ ಕಾಶಿಯಲ್ಲಿ ಆಗಿರುವಂಥ ಬೆಳವಣಿಗೆಗಳು, ಅದರ ಜೊತೆಗೆ ಮಥುರಾ ವಿಚಾರವನ್ನ ಎತ್ತಿರುವಂಥ ವಿಚಾರ, ಇವೆಲ್ಲವೂ ಕೂಡ ಅವರಿಗೆ ದೊಡ್ಡ ಶಕ್ತಿಯನ್ನ ಕೊಡುತ್ತೆ ಅಂತ ಅಂದಿದ್ರು. ಆದರೆ ಅದರ್ ಸೈಡ್ ಅಲ್ಲಿ ಹೆಚ್ಚಿನ ರೀತಿಯಾದಂಥ ಮುಸ್ಲಿಮರು ಇರೋದ್ರಿಂದ ಮುಸ್ಲಿಮರು ಒನ್ ಸೈಡ್ ಆಗಿ ಕನ್ಸೋಲ್ಡ್ ಆಗಿದ್ದಾರೆ. ಲೈಕ್ ಕರ್ನಾಟಕದಲ್ಲಿ ಹೇಗೆ ಅತಿ ಹೆಚ್ಚಿನ ವೋಟ್ಗಳನ್ನ ಮಾಡೋಕೆ ಮುಂದಾದ್ರು, ಉತ್ತರ ಪ್ರದೇಶದಲ್ಲೂ ಕೂಡ ಹಾಗೆ ಆಗಿದ್ದಾರೆ. ಕಳೆದ ಬಾರಿ 2019ರಲ್ಲಿ ಉತ್ತರ ಪ್ರದೇಶದಲ್ಲಿ ಏನಾಗಿತ್ತು, ತ್ರಿವಳಿ ತಲಾಖನ್ನ ರದ್ದು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮುಸ್ಲಿಂ ಮಹಿಳೆಯರೇ ಗಂಡು ಮಕ್ಕಳಿಗೆ ಹೇಳದೇನೆ ಓಟನ್ನ ಬಿಜೆಪಿ ಕಡೆಗೆ ಹಾಕಿರುವಂಥದ್ದು ಅನೇಕ ಕಡೆಯಲ್ಲಿ ಕಾಣಿಸಿಕೊಂಡಿತ್ತು. ಅನೇಕ ಹೆಣ್ಣುಮಕ್ಕಳು ಮಾತನಾಡಿರೋದಿತ್ತು, ಅನೇಕ ಕಡೆಗಳಲ್ಲಿ ಅದು ಕಾಣಿಸಿಕೊಂಡಿತ್ತು. ಆದರೆ ಈ ಬಾರಿ ಸಾಲಿಡ್ ಆಗಿ ಒನ್ ಸೈಡೆಡ್ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ SP ಅವರು 39-40 ಸೀಟ್ಗಳಿಗೆ ಬರ್ತಾ ಇದ್ದಾರೆ.